ಹೌ ಕ್ಯಾನ್ ಯು ಸೇ ದಟ್ ಯು ಆರ್ ಇನ್ ರೈಟ್ ರಿಲೇಷನ್ಶಿಪ್ ವಿತ್ ಗಾಡ್? ಅಲ್ವಾ? ದೇವ್ರ ಜೊತೆಗೆ ನಾನೀಗ ಸರಿಯಾದ ಸಂಬಂಧದಲ್ಲಿದ್ದೀನಿ ಅಂತ ಹೇಗೆ ಹೇಳಲಿಕ್ಕಾಗುತ್ತೆ? ಏನು ಸರಿ ಮಾಡಿದೆ ನೀನು? ನಾನು ಏನೂ ಮಾಡಲಿಲ್ಲ, ಅದರಿಂದ ನನಗೆ ಹೇಳಲಿಕ್ಕಾಗತ್ತೆ ಸರಿಯಾದ ಸಂಬಂಧದಲ್ಲಿದ್ದೀನಿ ಅಂತ. ವಾಟ್ ನಾನ್ ಸೆನ್ಸ್! ಎಸ್, ಫಾರ್ ಯು ಇಟ್ ಈಸ್ ನಾನ್ ಸೆನ್ಸ್, ಬಟ್ ಫಾರ್ ಗಾಡ್ಸ್ ವರ್ಡ್, ಅಕಾರ್ಡಿಂಗ್ ಟು ಗಾಡ್ಸ್ ವರ್ಡ್, ಇಟ್ ಈಸ್ ದ ವಿಸ್ಡಮ್ ಆಫ್ ಗಾಡ್. ಅದು ದೇವರ ಜ್ಞಾನವಾಗಿದೆ. ಬಟ್ ಫಾರ್ ದ ವೈಸ್ ಪೀಪಲ್ ಇಟ್ ಈಸ್ ಫೂಲಿಶ್ನೆಸ್. ಒಂದು ಒಳ್ಳೇದು ಮಾಡಿದೆ ನೀನು ಒಳ್ಳೆಯವನು ಆಗೋದು ಹೇಗೆ ಸಾಧ್ಯ? ದೇವರ ಮುಂದೆ ಹೇಗೆ ಸಾಧ್ಯ? ಸಾಧ್ಯನಾ? ಮಾನವನಿಗಿದು ಸಾಧ್ಯ ಇಲ್ಲ. ಯು ಆರ್ ನಾಟ್ ಸೇವ್ಡ್ ಬೈ ಯುವರ್ ಸೆಲ್ಫ್, ಯು ಆರ್ ಸೇವ್ಡ್ ಬೈ ಗ್ರೇಸ್ ಥ್ರೂ ಫೇತ್ ಇನ್ ಕ್ರೈಸ್ಟ್. ಪ್ರೈಸ್ ದಿ ಲಾರ್ಡ್. ನೀನು ಹೇಗೆ ರಕ್ಷಣೆ ಹೊಂದಿಕೊಂಡಿದ್ದೀಯಾ? ಬೈಬಲ್ ಏನು ಹೇಳುತ್ತೆ? ನೀನು ಕೃಪೆಯಿಂದ ವಿಶ್ವಾಸದ ಮೂಲಕ ರಕ್ಷಣೆಯನ್ನು ಹೊಂದಿಕೊಂಡಿದ್ದೀಯಾ. ನೀನು ಕೃಪೆಯಿಂದ, ಕಾರ್ಯದಿಂದ ಅಲ್ಲ, ಪ್ರಾರ್ಥನೆಯಿಂದ ಅಲ್ಲ, ನೊವೇನಾದಿಂದ ಅಲ್ಲ, ಫಾಸ್ಟಿಂಗಿಂದ ಅಲ್ಲ, ಬೈಬಲ್ ರೀಡಿಂಗಿಂದ ಅಲ್ಲ, ಅಥವಾ ಏನೇನೋ ಮಾಡಿದ್ರಿಂದ ಅಲ್ಲ, ಬಾಹ್ಯ ಆಚರಣೆಯಿಂದ ಅಲ್ಲ. ನೋ, ನಾಟ್ ಈವನ್ ಥ್ರೂ ಬ್ಯಾಪ್ಟಿಸಮ್. ಬ್ಯಾಪ್ಟಿಸಮಿಂದನೂ ಅಲ್ಲ, ಯಾವ ಕಾರ್ಯದಿಂದನೂ ಅಲ್ಲ. ಬ್ಯಾಪ್ಟಿಸಮ್ ಬೇಕು, ಅದಕ್ಕೆ ಅದರದೇ ಆದ ಸ್ಥಾನ ಮಾನ ಎಲ್ಲ ಇದೆ, ಅದ್ರ ಬಗ್ಗೆ ಎಲ್ಲನೇ ಹೇಳ್ತಾ ಇರೋದು. ಆದರೆ ನಾನು ಹೇಗೆ ರಕ್ಷಣೆ ಹೊಂದ್ಕೊಂಡೆ? ನಾನು ರಕ್ಷಣೆ ಹೊಂದ್ಕೊಂಡಿದ್ದು ಕೃಪೆಯಿಂದ. ಕೃಪೆ ಅಂತ ಹೇಳುವಾಗ ಅನ್ಮೆರಿಟೆಡ್. ಯೋರ್ ವರ್ಕ್ ಈಸ್ ಝೀರೋ. ಬೈ ಹಿಸ್ ವರ್ಕ್ ಆನ್ ದ ಕ್ರಾಸ್, ಬೈ ದ ವರ್ಕ್ ಆಫ್ ಕ್ರೈಸ್ಟ್ ಆನ್ ದ ಕ್ರಾಸ್, ಯು ಆರ್ ಸೇವ್ಡ್.